ಒಂದು ದಿವಸ 2 ದಿವಸ 3 ದಿವಸ ಹೊಟ್ಟಿಗೆ ಅನ್ನ ಇರ್ಲಾರ್ದೆ ಉಪವಾಸ ಇದ್ದ. ಹೌದು. ಇದು ಯಾರಿಗ ಗೊತ್ತಾಯ್ತು? ಯಾರಿಗ್ರಿ? ಜಗದ್ಗುರು ರೇವಣ ಸಿದ್ಧ ಗೊತ್ತಾಯ್ತು. ಹೌದಾ? ಶಿಷ್ಯನ ಬಲಕ ನಾ ಹೋಗಿ ಬರ್ಬೇಕು. ಹೌದು. 3 ದಿವಸ ಆಯ್ತು ಉಪವಾಸ ಆದಾನ ಅಂತ ಹೇಳಿ ಆ ಪದಮಗೊಂಡನ ಬಲಕ್ ಬಂದ್ರೆ ರೇವಣ ಸಿದ್ಧ ತಾನ. ಏನತ್ರಿ? ಏ ಪದಮಗೊಂಡ, ಓ ನೀನು ಉಪವಾಸ ತಿರ್ಗಾಳಕ್ ಹೋಗ್ಬೇಡ. ಹೌದು. ಕುರಿ ಕೆಚ್ಚಲದೊಳಗೆ ಹಾಲದಾವು. ಹೌದು. ಏನದಾವು? ಕುರಿ ಕೆಚ್ಚಲ್ದಾಗೆ ಅಮೃತ ಐತಿ. ಅಮೃತ ಐತಿ. ಹೌದು. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದಮಗೊಂಡಗ ರೇವಣ ಸಿದ್ಧ ಕಲಸದ. ಗುರು ಹೇಳಿದ ಪ್ರಕಾರ ಪಟ್ಟಿ ಒಳಗ ಹಾಲು ಹಿಂಡದ. ಹೌದು. ಹಾಲು ಹಿಂಡಿ ಹಾಲು ಕಾಸಬೇಕತ್ತನ ಅಡವಿ ಒಳಗ ಬೆಂಕಿ ಸಿಗ್ಲಿಲ್ಲ. ಹೌದು. ಅದೇ ಆರ್ಯಣದಾಗ ಒಂದು ಕೊಂಪಿತ್ತು. ಕೊಂಪಿ ಒಳಗ ಸ್ವಲ್ಪ ಹೊಗೆ ಬರ್ಲಕತ್ತಿತ್ತು. ಹೌದು. ಅಲ್ಲಿ ಹೋದ್ರೆ ಬೆಂಕಿ ಸಿಗಬಾರ್ದು ಅಂತೇಳಿ ಪದಮಗೊಂಡು ಹೋಗಿ ಆ ಕೊಂಪಿ ಮುಂದೆ ನಿಂತು ಬೆಂಕಿ ಕೊಡ್ರಿ ಅಂತೇಳಿ ಬೆಂಕಿ ಕೇಳ್ದ. ಹೌದು. ಆ ಬೆಂಕಿ ನೀಡ್ಲಕ್ಕ ಚುಮಲಾದೇವಿ ಹೊರಗೆ ಬಂದಳು. ಚುಮಲಾದೇವಿ ಹೊರಗೆ ಬಂದು ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ್ನ ನೋಡಿ ಆ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಹೌದಾ? ಮನಸ್ಸಾತಳು. ಹೌದು. ಮನಸ್ಸಾತು ಪದಮಗೊಂಡಗತ್ತಾಳ. ಏನತ್ರಿ? ನಾ ಮಾಡ್ಕೊಂಡ್ರೆ ನಾ ನಿನಗೆ ಲಗ್ನ ಆಗ್ಬೇಕು, ಹೌದು, ನಿನಗೆ ಬಿಟ್ರೆ ನಾನು ಬೇರೆದವ್ರಿಗೆ ಲಗ್ನ ಆಗೋದಿಲ್ಲ ಅಂತ ಹೇಳಿ ಆ ಪದಮಗೊಂಡನಿಗೆ ಹೇಳ್ದ ಕೂಡಲೇ ಆ ಚುಮಲಾದೇವಿ ಆ ಕೊಂಪಿ ಒಳಗೆ ಒಬ್ಬಕಿನೇ ಇದ್ದಿದ್ದಿಲ್ಲ. ಹೌದೌದು. ಖುದಾಯಿ ರಾಕ್ಷಿನೂ ಅತ್ತಾರ, ಗಂಧ ರಾಕ್ಷಿನೂ ಅತ್ತಾರ. ಹೌದೌದು. ಆ ಖುದಾಯಿ ರಾಕ್ಷಿ ಆಶ್ರಯದೊಳಗ ಚುಮಲಾದೇವಿ ಇದ್ಳು. ಮುಂದೆ ಪದಮಗೊಂಡ ಉಗ್ರ ಅವತಾರ ತೊಟ್ಟು ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದವಳಿಗಳನ್ನು ತಯಾರು ಮಾಡ್ದ. ಹೌದು. ಭಾವನ ಬಿರುದವಳಿಗಳನ್ನು ತಯಾರು ಮಾಡಿ ಚುಮಲಾದೇವಿನ ಕೈ ಹಿಡಿದು ಕುರಿ ಹಟ್ಟಿ ಕರ್ಕೊಂಡು ಬಂದ. ಭಾಗ್ಯದ ಹಟ್ಟಿಗೆ. ಹೌದು. ಆ ಹಟ್ಟಿ ಕರ್ಕೊಂಡು ಬರುತ್ತಾನ ರೇವಣ ಸಿದ್ಧ ಕುರಿ ಮೇಸಲ್ ಕತ್ತಿದ. ಆ ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಯ್ತು. ಹೌದೌದು. ಎಲ್ಲ ಗೊತ್ತಾಯ್ತು. ಆರ್ಯಣದಾಗ ಇವ್ರಿಬ್ರು ಲಗ್ನ ಮಾಡ್ಬೇಕಂತ ಹೇಳಿ ಆ ಹತ್ತಿ ಕಂಕಣ ಕಟ್ಟಬೇಕಂತ ಹತ್ತಿ ಹುಡುಕ್ಯಾಡ್ದ. ಹತ್ತಿ ಸಿಗಲಿಲ್ಲ. ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈ ಒಳಗ ಕಟ್ಟಿ ಕುರಿ ಹಿಕ್ಕಿ ಕಾಳನಿ ಅಕ್ಕಿ ಕಾಳ ಮಾಡಿ ಅಕ್ಷತೆ ಹಾಕಿ ಆರ್ಯಣದಾಗ ಎಲ್ಲಾ ದೇವನ ದೇವತೆಗಳಲ್ಲಿ ಲಗ್ನ ಮುಗಿಸಿದ್ರು. ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಗಂಡಸ ಮಕ್ಕಳು ಆರ್ಯಣದಾಗ ಅಡವ್ಯಾಗ ಹುಟ್ಟಿ ಬಂದ್ರು. ಅಡವ್ಯಾಗ ಹುಟ್ಟಿ ಬಂದ್ರು. ಅದ್ರೊಳಗ ಜಗ್ಗಲ ಮುತ್ತೆ, ಸಾಯಿ ಮುತ್ತೆ, ಸೋಯಿ ಮುತ್ತೆ, ಶಾಂತ ಮುತ್ತೆ, ಬರಗಲ ಮುತ್ತೆ, ಅಂಬಲಿ ಮುತ್ತೆ, ಕಂಬಳಿ ಮುತ್ತೆ, ದೀಪರಾಯ, ದೇವರಾಯ, ವೀರರಾಯ, ಹೆಮ್ಮಳರಾಯ, ಪ್ರೌಢರಾಯ, ಭೋಜರಾಯ, ಏಕಜಡಿ ಮುತ್ತೆ, ಪದಮುತ್ತೆ, ಹಾಲ್ ತಿಪ್ಪರಾಯ, ನಡಹಟ್ಟಿ, ನಾಗರಾಯ, ನಿಮ್ಮುತ್ತಯ್ಯ, ಗುಂಟೆರಾಯ, ಕೆಂಗರಾಯ, ತುರ್ಬಿನರಾಯ, ಕಟ್ಟಿರಾಯ, ಕೌಡಿರಾಯ, ಬೆಲ್ಲದರಾಯ, ಬನ್ಯರಾಯ, ಅವ್ಯನವರು, ಮಜ್ಗೆರಾಯ, ಹಾಲಗಟ್ಟಿ ಕಣದರಾಯ, ಹೊನ್ನ ರೇವಣ್ಣ, ಹಾಲು ರೇವಣ್ಣ, ನಂದಿ ರೇವಣ್ಣ ಅಂತ ಹೇಳಿ ಹಿಂಗ್ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು. ಇದ್ರೊಳಗ ದೇವರಾಯ, ದೇವರನ್ನ ಹೊಟ್ಟಿಲೆ ದೀಪಕರಾಯ, ಧೂಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕಾಪರಾಯ, ಜಕ್ರಾಯ, ಮಾಳಿಂಗರಾಯ, ರೆಬ್ರಾಯ, ಬೀರಮುತ್ಯ, ಕನ್ನುಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ. ಇದು ನಮ್ಮ ಸಂಪ್ರದಾಯ ಹಿಂಗ ಬೆಳಕೋತ ಬತ್ತು. ನಾನು ಒಂದು ಏನಂತ ಕೇಳಿದ್ರ ಏನ್ರಿ, ನಮ್ಮ ಉಂಡಾಡ ಪದಮಗೊಂಡ ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದವಳಿಗಳನ್ನ ತಯಾರು ಮಾಡ್ಯಾನ. ಆ ತಯಾರು ಮಾಡಿದ್ರ ಸಲುವಾಗಿ ನಮ್ಮ ಮಾಳಿಂಗ್ರನ ಸಂತತಿ ಒಳಗ ಆ ಎಲ್ಲಾ ಭಾವನ ಬಿರುದವಳಿಗಳು ನಮ್ಮ ಮಾಳಿಂಗ್ರನ ಸಂತತಿ ಒಳಗ ಅದಾವ. ಖರೆ ಇದೇ ಆ ಬಿರುದವಳಿಗಳನ್ನು ಕೂಡ ಅಮೋಘ ಸಿದ್ಧನ ಸಂತತಿ ಒಳಗ ಅದಾವ. ಅಮೋಘ ಸಿದ್ಧಗ ಅವು ಎಲ್ಲಿದಿಂದ ಬಂದು ಹೇಳ್ತಾರೆ. ಖುದಾಯಿ ರಾಕ್ಷಿನ ಸಂಹಾರ ಮಾಡಿದ ಪದಮಗೊಂಡ ಆ ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದವಳಿಗಳನ್ನ ತಯಾರು ಮಾಡ್ದ. ಆ ಭಾವನ ಬಿರುದವಳಿಗಳು ನಮ್ಮ ಮಾಳಿಂಗ್ರನ ಸಂತತಿಗೆ ಅಲ್ಲಿದಿಂದ ಇಲ್ಲಿದಿಂದ ಬಂದವ. ಇನ್ನ ಅವೇ ಭಾವನ ಬಿರುದವಳಿಯನ್ನು ಕೂಡ ಅಮೋಘ ಸಿದ್ಧನ ಸಂತತಿ ಒಳಗನ ಅದಾವ. ಆ ಅಮೋಘ ಸಿದ್ಧನ ಸಂತತಿ ಒಳಗ ಆ ಬಿರುದಾವಳಿಗಳು ಎಲ್ಲಿದಿಂದ ಬಂದು ಯಾರಿಗೆ ಹೊಡೆದ್ರು, ಯಾರದಿಂದ ಆ ಭಾವನ ಬಿರುದಾವಳಿಗಳು ತಯಾರಾದು ಅನ್ನುವಂಥದ್ದು ಹೇಳ್ತಾರೆ. ಆ ಒಂದು ಸಣ್ಣ ಪ್ರಶ್ನೆಗಳದಾವ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಸಂದಿಗೆ ನಮಗೆ ಅವಕಾಶ ಸಿಗ್ತದ. ಆ ಸಂದಿನೊಳಗೆ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಅದಕ್ಕೆ ಇರ್ಲಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕಾಗ್ಯದ. ಹನುಮಣ್ಣ ಕೇಳ್ರಲ್ಲಪ್ಪ, ಸಂತೋಷದಿಂದ ಕೇಳ್ರಿ. ನಾವೆಲ್ಲ ಸಂತೋಷದಿಂದ ಕೇಳ್ತೀವಿ. ಕರೆ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಸಂತೋಷ ಆಗ್ಬೇಕಲ್ಲ.
ಯಾಕಂದ್ರಿ ಅವ್ರಿಗೂ ಸಂತೋಷ ಆಗುವಂಗೆ ಕೇಳೋದದ. ಹೌದಾ ಯಾಕಂತ ಕೇಳಿದ್ರೆ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಹಿರಿಯರಿಗೆ ಗೊತ್ತಾಗಬೇಕಾಗ್ಯದ. ಹೌದೌದು ನಾವೇನು ಅವ್ರಿಗೆ ಹೇಳಬಾರ್ದು ಅಂತೇಳಿ ನಾವು ಕೇಳಂಗಿಲ್ಲ. ಹೌದು ಅವ್ರು ಹೇಳತ್ತೀನಿ ಕೇಳೋದದ. ನಾವು ಪ್ರಶ್ನೆಗಳನ್ನ ಕೇಳೋದದ. ಹೌದು ಏನು ಪ್ರಶ್ನೆಗಳನ್ನ ಏನ್ರಿ ಕೇಳಬೇಕಂದ್ರ ಏನು ಯೋಗಿನಾಥ ಅಮೋಘ ಸಿದ್ದೇಶ್ವರ ಕೈಲಾಸದೊಳಗ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ದ. ಭಕ್ತಿ ಕೈಲಾಸದಾಗ ಹೆಚ್ಚಾಯ್ತು, ಲೀಡ್ ಐತ್ರಿ ಕೈಲಾಸದಾಗ. ಹೆಚ್ಚಾಗಿದ್ರ ಸಲುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಪುಣ್ಯದ ಮಕ್ಕಳಾಗಿ ಮರ್ತ್ಯ ಲೋಕದೊಳಗೆ ಹುಟ್ಟಿ ಬಂದ್ರು. ಅವರೇ ಮಾಯದ ಮಗ ಮಾಧುಲಿಂಗ, ತೇರವಾಡ ಮಂಗರಾಯ, ಕರ್ಣಿ ಮಲಕಾರ ಸಿದ್ಧ. ಹೌದು ಹೌದು ಇವರು 3 ಮಂದಿ ಪುಣ್ಯದ ಮಕ್ಕಳು. ಹೌದಾ ಇನ್ನು 4 ಮಂದಿ ವರವಿನ ಮಕ್ಕಳು. ಅವ್ರು ಯಾರಪ್ಪ? ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರಗೌಡ ಸೋಮಣ್ಣ ಮತ್ಯ ಕಡಿಹುಟ್ಟ ಕಣ್ಣಮತ್ಯ. ಹೌದು ಒಬ್ಬಕ್ಕಿನೇ ಹೆಣ್ಮಗಳು ರೇಬಕಾದೇವಿ. ಈ ಕಡೆ ಎಲ್ಲ ನಮ್ಮ ಮಹಾರಾಷ್ಟ್ರದಾಗ ಈ ಕಡೆ ಬಿಜಾಪುರ ಸೈಡ ಕಲಬುರ್ಗಿ ಸೈಡ ರೇಬಕ ಅಂತೇಳಿ ಕರೀತಾರ. ಆ ಕಡೆ ಭಾಗದಾಗ ಆ ಚಿಕ್ಕೋಡಿ ಭಾಗದಾಗ ರಾಯಬಾಗ ಭಾಗದಾಗ ಆ ಜನ್ನಮ್ಮ ಅಂತೇಳಿ ಕರೀತಾರ. ಆ ಜನ್ನಮ್ಮನ ಕೀರ್ತಿ ಅಲ್ಲಿ ಆ ಭಾಗದಾಗ ಬೆಳೆದದ. ಆಕಿ ಜನ್ನಮ್ಮನ ಹೊಟ್ಟಿಲೆ ಅರಣ್ಯ ಯಾರಪ್ಪ ಅಂತ ಕೇಳಿದ್ರೆ ಅರಣ್ಯ ಸಿದ್ಧ ಮಲಕಾರ ಸಿದ್ಧ 2 ಮಕ್ಕಳು ಹುಟ್ಟಿ ಬಂದ್ರು. ಅವ್ರಿಗೂ 3 ಜಾಡಿ ಅದ. ಇರ್ಲಿ ಇಲ್ಲಿ ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರಗೌಡ ಸೋಮಣ್ಣ ಮತ್ಯ ಕಡಿ ಹುಟ್ಟ ಕಣ್ಮತ್ಯ 4 ಮಂದಿ ಹೊಟ್ಟಿಲೆ 21 ಮಂದಿ ಧರ್ಮರು. 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಧರ್ಮರು. 101 ಮಂದಿ ಧರ್ಮರು ಹೊಟ್ಟಿಲೆ 1700 ಧರ್ಮರು. 1700 ಧರ್ಮರು ಹೊಟ್ಟಿಲೆ ಶತಕೋಟಿ ಧರ್ಮರು ಅಂತ ಹೇಳಿ ಹಿಂಗ್ ಹಿರಿಯರು ಹೇಳ್ಕೊತ ಬಂದಾರ. ಎಲ್ಲ ಹಾಡೋರ್ನು ಹೇಳ್ತಾರ. ಇದ್ರ ಒಳಗ ಒಂದು ಪ್ರಶ್ನೆ ನಾನು ಕೇಳೋದದ, ಕೇಳ್ರಲ್ಲಪ್ಪ. ಕೈಲಾಸದಿಂದ ಯೋಗಿನಾಥ ಅಮೋಘ ಸಿದ್ದೇಶ್ವರ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಏನು ತಗೊಂಡು ಬಂದ? ಏನು? ಮಳಿ ಕೀಲ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ನಂದಿನ ಮುಂದ ತಂದಿನ ಹಿಂದ ಸಂಗಾಟ ಭೂತಾಳ ಸಿದ್ದನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಅಮೋಘ ಸಿದ್ಧ ಬಂದ ಮುಂದ ನಂದಿ ಅದ. ಹೌದು ಹಿಂದ ತಂದಿ ಅದಾನ. ಹೌದು ಆ ನಂದಿ ಮ್ಯಾಲ ತಂದಿನೂ ಕೂತಿಲ್ಲ, ಸಂಗಟ ಇರ್ತಕ್ಕಂಥ ಭೂತಾಳ ಸಿದ್ದನು ಕೂತಿಲ್ಲ. ಯಾರು ಕೂತಿಲ್ಲ. ಹೌದು ಖರೆ ಆ ನಂದಿ ಮರ್ತ್ಯ ಲೋಕಕ್ಕೆ ಬಂದ ಮ್ಯಾಗ ಆ ನಂದಿ ಮ್ಯಾಗ ಒಬ್ರು ದೇವ್ರು, ಒಬ್ಬಕ್ಕಿ ದೇವಿ ಕೂತಾಳ. ಅವ್ರು ಯಾರು ಕೂತಾರ? ಯಾಕೆ ಕೂತಾರ? ಯಾವ ಸಮಯದಾಗ ಕೂತಾರ? ಹೌದು ಒಂದ್ ಸಣ್ಣ ಪ್ರಶ್ನೆ ಐತಿ. ಇದು ಹೊಸ ಪ್ರಶ್ನೆ ಇವತ್ತೇ ಕೇಳೋದು. ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಕೊಡೋಕ್ಕಿಂತ ಮುಂಚಿತವಾಗಿ ನಮ್ಮ ಸಂಪ್ರದಾಯ ಹೆಂಗ್ ಬೆಳ್ಕೋತ ಬರ್ತದ ಕೇಳಿದ್ರ ಹೆಂಗ್ರಿ? ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು. ಯಾರು? ಪಾರ್ವತಿ ಪರಮೇಶ್ವರರು. ಹೌದು. ಷಣ್ಮುಖ ಗಣಪತಿಯರನ್ನ ಕೈಲಾಸದಾಗ ಬಿಟ್ಟು ಬಂದಿದ್ರು. ಹೌದು. ಆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತಿ ದೇವಿ ಎದಿ ಹಾಲ ಧರಣಿಗೆ ಬಿದ್ದು. ಹೌದೌದು. ಈ ಎದಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದಂತ ಹೇಳಿ ಬಲಕಿನ ಎದಿ ಹಾಲನ್ನು ಮಣ್ಣಿನೊಳಗ ಕಲಸಿ ಗಂಡು ಗೊಂಬಿ ತಯಾರು ಮಾಡಿದಳು. ಹೌದೌದು. ಎಡಕಿನ ಮಲಿ ಹಾಲನ್ನು ಮಣ್ಣಿನೊಳಗ ಕಲಸಿ ಹೆಣ್ಣು ಗೊಂಬಿ ತಯಾರು ಮಾಡಿದ್ಳು. ಹೌದಾ? ಇವು 2 ಗೊಂಬಿಗಳ ತಯಾರು ಮಾಡಿದ್ರು. ಕರೆ ಜೀವಕಳ ತುಂಬದಾಗ್ಲಿಲ್ಲ. ಪರಮೇಶ್ವರ ಬಂದ ಕೇಳ್ತಾನ, ಏನತ್ರಿ ದೇವಿ ಮಕ್ಕಳು ಆಡುವಂತ ಗೊಂಬಿಗಳ ಮಾಡಿದಲ್ಲ, ಯಾಕೆ ಮಾಡಿದ ಅಂತ ಕೇಳ್ದ. ಅವಾಗ ಪಾರ್ವತಿ ದೇವಿ ಹೇಳ್ತಾಳ, ಹೌದು ಭವಳೆ ಶಂಕರ, ಹೌದು ಸೃಷ್ಟಿ ಪಾಲಕ, ಹೌದು ಇವು 2 ಗೊಂಬಿಗಳು ನನ್ನ ಎದಿ ಹಾಲನ್ನು ಮಣ್ಣಿನೊಳಗೆ ಕಲಸಿ ತಯಾರು ಮಾಡೀನಿ. ಕರೆ ಜೀವಕಾಳ ತುಂಬೋದ ಶಕ್ತಿ ನನ್ನ ಬಲ್ಯಕ್ಕಿಲ್ಲ. ಇಲ್ಲ, ಆ ಶಕ್ತಿ ನಿನ್ನ ಬಲ್ಯದ. ಹೌದು. ಇವ್ 2 ಗೊಂಬಿಗಳಿಗೆ ಜೀವಕಾಳ ತುಂಬಿ ಬಿಡು, ಒಂದು ಮತ ಬೆಳ್ಳೆ ಅಂತ ಹೇಳಿದಳು. ಯಾಕಾಗಲ್ಲ ಅಂತೇಳಿ ಅವ್ 2 ಗೊಂಬಿಗಳಿಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು? ಜಾಗ್ರತಪುರ ಸೀಮೆಯಾಗಿ ಬಿಟ್ರು. ಅವಾಗ ಜಾಗ್ರತಪುರ ಈಗ ಹುಲಜಂತಿ ಊರ. ಹೌದು.
ಅವ್ ಎರಡು ಗೊಂಬಿಗಳಿಗೆ ಜೀವಕಾಳ ತುಂಬಿಟ್ರು. ಹೌದು. ಆ ಮುದ್ದಾಯಿ ಮುದ್ದುಗೌಡ ಅಂತೇಳಿ ನಾಮಕರಣ ಮಾಡಿ ಜಾಗ್ರತಪುರ ಸೀಮೆ ಆಗ್ಬಿಟ್ರು. ಅವ್ರ ಹೊಟ್ಟಿಲೆ ಆದಿಗೊಂಡ ಅಂತಕ್ಕಂಥ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. 6 ಮಂದಿ ಒಳಗ ಕಡಿ ಹುಟ್ಟ ಪದಮಗೊಂಡ. ಹೌದು. ಲಾಸ್ಟ್ನೇ ಅದಾವ. ಹೌದು. ಉಂಡಾಡ ಪದಮಗೊಂಡ. ಹೌದು. ಉಂಡಾಡ ಪದಮಗೊಂಡಗ 2 ಮಂದಿ ಹೆಂಡ್ರು, 84 ಮಂದಿ ಮಕ್ಕಳು. ಎಷ್ಟು ಮಂದಿ? 84 ಮಂದಿ ಮಕ್ಕಳು. ಊರಾಗ ಜಿಂಕಾದೇವಿ ಜೊತೆ ಹತ್ತಿ ಕಂಕಣ ಕಟ್ಟಿ ಊರಾಗ ಲಗ್ನ ಅದ. ಜಿಂಕಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಮಕ್ಳು, 21 ಮಂದಿ ಗಂಡಸು ಮಕ್ಕಳು ಊರಾಗ ಹುಟ್ಟಿ ಬಂದ್ರು. ಹೌದು. ಊರಾಗ ಹೌದು. ಅಣ್ಣತಮ್ಮರಿಗೆ ವಾಕ್ವಾದ ನಡೀತು. ನಾವೆಲ್ಲ ಹೊಲದೊಳಗ ದುಡಿತೀವಿ. ಹೌದು. ಉಂಡಾಡ ಪದಮಗೊಂಡು ಉಂಡು ಊರಾಗೆ ತಿರ್ಗಾಲಕತ್ತನ, ಇವ ಕೆಲಸ ಮಾಡಲಾಗ್ಯಾನ. ಹೌದು. ಇವನು ನಮ್ಮಂಗ್ ಕೆಲಸ ಮಾಡ್ಬೇಕಂತ ಹೇಳಿ ಆದಿಗೊಂಡನ ಬಲ್ಯಾಕ ಹೋಗಿ ಹೇಳಿದ್ರು. ಹೌದಾ. ಅವಾಗ ಆದಿಗೊಂಡನ ಹೆಣತಿ ಇಬ್ರು ಕೂಡಿ ಮಗನಿಗೆ ಹೇಳ್ತಾರ, ಏನತ್ರಿ ಯಪ್ಪಾ ಇಷ್ಟು ದಿವಸ ಉಂಡಾಡಿ ಊರಾಗ ತಿರ್ಗಾಡಿದ ಕರೆ. ಹೌದು. ಇಷ್ಟು ದಿವಸ ತಿರ್ಗಾಡ್ದಂಗ ಇನ್ನು ಮ್ಯಾಗ ನೀ ತಿರ್ಗಾಡಕ್ ಹೋಗ್ಬೇಡ. ಇಲ್ಲ. ತಗೋ ನೇಗಿಲ್ಲ. ಹೌದು. ತಗೋ ಎತ್ತುಗಳು. ಹೌದು. ಮಾನ್ಯದ ಹೊಲದೊಳಗ ನೇಗಲು ಹೊಡಿಬೇಕಾಗ್ಯದ, ನೇಗಲು ಹೊಡೆದುಕೊಂಡು ಬಾ ಅಂತ ಹೇಳಿ ತಾಯಿ ತಂದಿ ಹೇಳಿ ನೇಗಲು ಹೊರಿಸಿ ಕಳಿಸಿಬಿಟ್ರು. ಹೌದು. ಅವಾಗ ಪದಮಗೊಂಡ ಮಾನ್ಯದ ಹೊಲದೊಳಗ ಎತ್ತುಗಳಿಗೆ ನೇಗಲು ಕಟ್ಟಿ ನೇಗಲು ಹೊಡ್ಲಿಕತ್ತಿದ. ಆದಿಗೊಂಡು ಬಂದು ಹೇಳ್ತಾನ, ಏನತ್ರಿ ಯಪ್ಪಾ ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ. ಹೌದು. ಈ ಭೂಮಿ ಒಳಗ ಮಾನ್ಯದ ಹೊಲದೊಳಗ 3 ಕಣ್ಣಿನ ಹುತ್ತದ. ಹೌದು. ಈ ಹುತ್ತಿಗೆ ಮಾತ್ರ ನೇಗಲ್ ಹಾಯಿಸಿಬೇಡ ಅಂತ ಹೇಳ್ದ ತಂದೆ ಆದಿಗೊಂಡ. ಹೌದು. ಅವಾಗ ಪದಮಗೊಂಡ ಯಾಕಾಗದ ಅಂತ ಹೇಳ್ದ. ಹೊಡಿಯುವಂತ ಸಮಯದೊಳಗ ನೇಗಲ್ ಹೊಡಿಯುವಂತ ಸಮಯದೊಳಗ 3 ಕಣ್ಣಿನ ಹುತ್ತಿಗೆ ಹೋಗಿ ನೇಗಲ್ ಆಯ್ತು. ಹುತ್ತು ಹೊಡೆದು 2 ಭಾಗ ಆಯ್ತು. ಇಬ್ಬಾಗಾಯ್ತು. ಎಷ್ಟು ಭಾಗ? 2 ಭಾಗ ಆಗಿ 2 ಭಾಗ ಆಯ್ತು. ಹೌದು. ಹುತ್ತನೇನ ಕುರಿ ಮ್ಯಾಲ ಬರ್ಲಕತ್ತು. ಹೌದಾ. ಅವಾಗ ಕುರಿ ಅನ್ನೋದೇ ಪದಮಗೊಂಡ ಕೂನಿಲ್ಲ. ಇಲ್ಲ. ರೋಣಿ ಮಿರ್ಗ ಮಳಿ ಒಳಗೆ ಭೂಮಿಯನ್ನು ಹುಳ ಎಳಕತ್ತವ ಹೇಳಿ ಅಲ್ಲೇ ಇರ್ತಕ್ಕಂಥ ಹುಲ್ಲ ಕಂಟಿ ತಂದು ಹುತ್ತಿನ ಮೇಲೆ ಇಟ್ಟು ಉರಿ ಹಚ್ಚದ. ಉರಿ ಜಳಕ ಕುರಿಗೆ 6 ಬಣ್ಣ ಬತ್ತು. ಹೌದು. ಎಷ್ಟು ಬಣ್ಣ ಬತ್ತು? 6 ಬಣ್ಣ. ಕುರಿಗೆ 6 ಬಣ್ಣ ಬತ್ತು. ಹೌದು. ಆ ನಗನೇ ಕೈಯಾಗ ಬಡಿಗೆ ಮಾಡಿ ಹಿಡ್ಕೊಂಡ. ಹೌದು. ನಗನೇ ಕೈಯಾಗ ಬಡಿಗೆ ಮಾಡಿ ಹಿಡ್ಕೊಂಡು ಆ ಕುರಿಗಳ ಸಂಕಟ ಬೆನ್ನ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಹೋಗಿ ಬಂಕಾಪುರ ಸೀಮೆ ಒಳಗ ಕುರಿ ಮೇಯಿಸಲ್ಕತ್ತ. ಹೌದು. 1 ದಿವಸ 2 ದಿವಸ 3 ದಿವಸ ಹೊಟ್ಟಿಗೆ ಅನ್ನ ಇರ್ಲಾರ್ದೆ ಉಪವಾಸ ಇದ್ದ. ಹೌದು. ಇದು ಯಾರಿಗ ಗೊತ್ತಾಯ್ತು? ಯಾರಿಗ್ರಿ? ಜಗದ್ಗುರು ರೇವಣ ಸಿದ್ಧ ಗೊತ್ತಾಯ್ತು. ಹೌದಾ. ಶಿಷ್ಯನ ಬಲಕ ನಾ ಹೋಗಿ ಬರ್ಬೇಕು. ಹೌದು. 3 ದಿವಸ ಆಯ್ತು ಉಪವಾಸ ಆದಾನ ಅಂತ ಹೇಳಿ ಆ ಪದಮಗೊಂಡನ ಬಲಕ್ ಒಂದು ರೇವಣ ಸಿದ್ಧ ತಾನ. ಏನತ್ರಿ? ಪದಮಗೊಂಡ ನೀನು ಉಪವಾಸ ತಿರ್ಗಾಳಕ್ ಹೋಗ್ಬೇಡ. ಹೌದು. ಕುರಿ ಕೆಚ್ಚಲದೊಳಗೆ ಹಾಲದಾವು. ಹೌದು. ಏನದಾವು? ಕುರಿ ಕೆಚ್ಚಲ್ದಾಗೆ ಅಮೃತ ಐತಿ. ಹೌದು. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ಪದಮಗೊಂಡಗ ರೇವಣ ಸಿದ್ಧ ಕಲಸದ. ಗುರು ಹೇಳಿದ ಪ್ರಕಾರ ಪಟ್ಟಿ ಒಳಗ ಹಾಲು ಹಿಂಡದ. ಹೌದು. ಹಾಲು ಹಿಂಡಿ ಹಾಲು ಕಾಸಬೇಕತ್ತನ ಅಡವಿ ಒಳಗ ಬೆಂಕಿ ಸಿಗ್ಲಿಲ್ಲ. ಹೌದು. ಅದೇ ಆರ್ಯಣದಾಗ ಒಂದು ಕೊಂಪಿ ಒಳಗ ಸ್ವಲ್ಪ ಹೊಗೆ ಬರ್ಲಕತ್ತಿತ್ತು. ಹೌದು. ಅಲ್ಲಿ ಹೋದ್ರೆ ಬೆಂಕಿ ಸಿಗಬಾರ್ದು ಅಂತೇಳಿ ಪದಮಗೊಂಡ ಹೋಗಿ ಆ ಕೊಂಪಿ ಮುಂದೆ ನಿಂತು ಬೆಂಕಿ ಕೊಡ್ರಿ ಅಂತೇಳಿ ಬೆಂಕಿ ಕೇಳ್ದ. ಹೌದು. ಆ ಬೆಂಕಿ ನೀಡ್ಲಕ್ಕ ಚುಮಲಾದೇವಿ ಹೊರಗೆ ಬಂದಳು. ಚುಮಲಾದೇವಿ ಹೊರಗೆ ಬಂದು ಪದಮಗೊಂಡನ ರೂಪ ಲಾವಣ್ಯ ಅಂದ ಚಂದವನ ನೋಡಿ ಆ ಪದಮಗೊಂಡನ ಮ್ಯಾಗ ಮನಸ್ಸು ಮಾಡಿದಳು. ಹೌದಾ. ಮನಸ್ಸಾತಳು. ಹೌದು. ಮನಸ್ಸಾತು ಪದಮಗೊಂಡಗತ್ತಾಳ. ಏನತ್ರಿ? ನಾ ಮಾಡ್ಕೊಂಡ್ರೆ ನಾ ನಿನಗೆ ಲಗ್ನ ಆಗ್ಬೇಕು, ನಿನಗೆ ಬಿಟ್ರೆ ನಾನು ಬ್ಯಾರೆದವ್ರಿಗೆ ಲಗ್ನ ಆಗೋದಿಲ್ಲ ಅಂತ ಹೇಳಿ ಆ ಪದಮಗೊಂಡನಿಗೆ ಹೇಳ್ದ ಕೂಡಲೇ ಆ ಚುಮಲಾದೇವಿ ಆ ಕೊಂಪಿ ಒಳಗೆ ಒಬ್ಬಕಿನೇ ಇದ್ದಿದ್ದಿಲ್ಲ. ಖುದಾಯಿ ರಾಕ್ಷಿನೂ ಅತ್ತಾರ, ಗಂಧ ರಾಕ್ಷಿನೂ ಅತ್ತಾರ. ಆ ಖುದಾಯಿ ರಾಕ್ಷಿ ಆಶ್ರಯದೊಳಗ ಚುಮಲಾದೇವಿ ಇದ್ಳು. ಮುಂದೆ ಪದಮಗೊಂಡ ಉಗ್ರ ಅವತಾರ ತೊಟ್ಟು ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದವಳಿಗಳನ್ನು ತಯಾರು ಮಾಡ್ದ. ಹೌದು. ಭಾವನ ಬಿರುದವಳಿಗಳನ್ನು ತಯಾರು ಮಾಡಿ ಚುಮಲಾದೇವಿನ ಕೈ ಹಿಡಿದು ಕುರಿ ಹಟ್ಟಿ ಕರ್ಕೊಂಡು ಬಂದ. ಭಾಗ್ಯದ ಹಟ್ಟಿಗೆ. ಹೌದು. ಆ ಹಟ್ಟಿ ಕರ್ಕೊಂಡು ಬರತ್ತಾನ ರೇವಣ ಸಿದ್ಧ ಕುರಿ ಮೇಯಿಸಲ್ಕತ್ತಿದ. ಆ ರೇವಣ ಸಿದ್ಧಿಗೆ ಎಲ್ಲಾ ಗೊತ್ತಾಯ್ತು.
ಹೌದು ಆ ಎಲ್ಲ ಗೊತ್ತಾಯ್ತು ಆರ್ಯಾಣದಾಗ ಇವ್ರಿಬ್ರು ಲಗ್ನ ಮಾಡ್ಬೇಕಂತ ಹೇಳಿ ಆ ಹತ್ತಿ ಕಂಕಣ ಕಟ್ಟಬೇಕಂತೇಳಿ ಹತ್ತಿ ಹುಡುಕ್ಯಾಡ್ದ ಹತ್ತಿ ಸಿಗ್ಲಿಲ್ಲ ಕುರಿ ಉಣ್ಣಿನ ಕತ್ತರಿಸಿ ಹೌದು ಉಣ್ಣಿ ಕಂಕಣ ಮಾಡಿ ಅವ್ರ ಕೈ ಒಳಗ ಕಟ್ಟಿ ಕುರಿ ಹಿಕ್ಕಿ ಕಾಳನಿ ಅಕ್ಕಿ ಕಾಳ ಮಾಡಿ ಅಕ್ಷತೆ ಹಾಕಿ ಆರ್ಯಾಣದಾಗ ಎಲ್ಲಾ ದೇವನ ದೇವತೆಗಳಲ್ಲಿ ಲಗ್ನ ಮುಗಿಸಿದ್ರು ಹೌದು ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಗಂಡಸ ಮಕ್ಕಳು ಆರ್ಯಾಣದಾಗ ಅಡವ್ಯಾಗ ಹುಟ್ಟಿ ಬಂದ್ರು ಹೌದು ಅಡವ್ಯಾಗ ಹುಟ್ಟಿ ಬಂದ್ರು ಅದ್ರೊಳಗ ಜಗ್ಗಲ ಮುತ್ತಯ್ಯ ಸಾಯಿ ಮುತ್ತಯ್ಯ ಸೋಯಿ ಮುತ್ತಯ್ಯ ಶಾಂತ ಮುತ್ತಯ್ಯ ಬರಗಲ ಮುತ್ತಯ್ಯ ಅಂಬಲಿ ಮುತ್ತಯ್ಯ ಕಂಬಳಿ ಮುತ್ತಯ್ಯ ದೀಪರಾಯ ದೇವರಾಯ ವೀರರಾಯ ಹೌದು ಹೆಮ್ಮಳರಾಯ ಪ್ರೌಢರಾಯ ಭೋಜರಾಯ ಏಕಜಡಿ ಮುತ್ತಯ್ಯ ಪದಮುತ್ತಯ್ಯ ಹಾಲ್ತಿಪರಾಯ ನಡಹಟ್ಟಿ ನಾಗರಾಯ ಹೌದು ನಿಮ್ಮುತ್ತಯ್ಯ ಗುಂಟೆರಾಯ ಕೆಂಗರಾಯ ತುರ್ಬಿನರಾಯ ಕಟ್ಟಿರಾಯ ಕೌಡಿರಾಯ ಬೆಲ್ಲದರಾಯ ಬನ್ಯರಾಯ ಅವ್ಯನವರು ಮಜ್ಗೆರಾಯ ಹಾಲಗಟ್ಟಿ ಕಣದರಾಯ ಹೊನ್ನ ರೇವಣ್ಣ ಹಾಲು ರೇವಣ್ಣ ನಂದಿ ರೇವಣ್ಣ ಅಂತ ಹೇಳಿ ಹಿಂಗ್ ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಹೌದು ಇದ್ರೊಳಗ ದೇವರಾಯ ಹೌದು ದೇವರನ್ನ ಹೊಟ್ಟಿಲೆ ದೀಪಕರಾಯ ಧೂಪಕರಾಯ ಆಲಕರಾಯ ಪಾಲಕರಾಯ ಆಣಕರಾಯ ಚಾಣಕರಾಯ ಸೈರಿಕ ಬಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಕ್ಕರಾಯ ಮಾಳಿಂಗರಾಯ ರೆಬ್ಬರಾಯ ಬೀರಮುತ್ಯ ಕಣ್ಣುಮುತ್ಯ ಸೋಮುತ್ಯ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇದು ನಮ್ಮ ಸಂಪ್ರದಾಯ ಹಿಂಗ ಬೆಳಕೋತ ಬತ್ತು ನಾನು ಒಂದು ಏನಂತ ಕೇಳಿದ್ರ ಏನ್ರಿ ನಮ್ಮ ಉಂಡಾಡ ಪದಮಗೊಂಡ ಹೌದು ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದಾವಳಿಗಳನ್ನ ತಯಾರು ಮಾಡ್ಯಾನ ಹೌದು ಆ ತಯಾರು ಮಾಡಿದ್ರ ಸಲುವಾಗಿ ನಮ್ಮ ಮಾಳಿಂಗ್ರನ ಸಂತತಿ ಒಳಗ ಆ ಎಲ್ಲಾ ಭಾವನ ಬಿರುದಾವಳಿಗಳು ನಮ್ಮ ಮಾಳಿಂಗ್ರನ ಸಂತತಿ ಒಳಗ ಅದಾವ ಖರೆ ಇದೇ ಆ ಬಿರುದಾವಳಿಗಳನ್ನು ಕೂಡ ಅಮೋಘ ಸಿದ್ಧನ ಸಂತತಿ ಒಳಗ ಅದಾವ ಅಮೋಘ ಸಿದ್ಧಗ ಅವು ಎಲ್ಲಿದಿಂದ ಬಂದು ಹೌದೌದು ಹೇಳ್ತಾರೆ ಖುದಾಯಿ ರಾಕ್ಷಿನ ಸಂಹಾರ ಮಾಡಿದ ಪದಮಗೊಂಡ ಹೌದು ಆ ಖುದಾಯಿ ರಾಕ್ಷಿನ ಸಂಹಾರ ಮಾಡಿ ಭಾವನ ಬಿರುದಾವಳಿಗಳನ್ನ ತಯಾರು ಮಾಡ್ದ ಹೌದು ಆ ಭಾವನ ಬಿರುದಾವಳಿಗಳು ನಮ್ಮ ಮಾಳಿಂಗ್ರನ ಸಂತತಿಗೆ ಅಲ್ಲಿದಿಂದ ಇಲ್ಲಿದಿಂದ ಬಂದವ ಇನ್ನ ಅವೇ ಭಾವನ ಬಿರುದಾವಳಿಯನ್ನು ಕೂಡ ಅಮೋಘ ಸಿದ್ಧನ ಸಂತತಿ ಒಳಗನ ಅದಾವ ಆ ಅಮೋಘ ಸಿದ್ಧನ ಸಂತತಿ ಒಳಗ ಆ ಬಿರುದಾವಳಿಗಳು ಎಲ್ಲಿದಿಂದ ಬಂದು ಯಾರಿಗೆ ಹೊಡೆದ್ರು ಯಾರದಿಂದ ಆ ಭಾವನ ಬಿರುದಾವಳಿಗಳು ತಯಾರಾದು ಹೌದೌದು ಅನ್ನುವಂಥದ್ದು ಹೇಳ್ತಾರೆ ಆ ಒಂದು ಸಣ್ಣ ಪ್ರಶ್ನೆಗಳದಾವ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ